ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಶುಕ್ರವಾರದ ಶುಭಾಶಯಗಳು. ಶುಕ್ರವಾರ ಅಂತಂದರೆ ನಾರ್ಮಲ್ ಶುಕ್ರವಾರ ಅಲ್ಲ, ಇದು ಆಷಾಢ ಮಾಸದಲ್ಲಿ ಬರೋ ಅಂಥ ಶುಕ್ರವಾರ. ತುಂಬ ಜನಕ್ಕೆ ಗೊತ್ತಿರುತ್ತೆ ನಾವು ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೋಬೇಕು ಅಂತಂದರೆ, ಅಥವಾ ನಾವೇನಾದರೂ ಹೊಸ ಕೆಲಸನ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ, ನಮ್ಗೆ ಇಷ್ಟವಾದ ದೇವರ ಜೊತೆಗೆ ಮಹಾಲಕ್ಷ್ಮಿನ ಆರಾಧನೆ ಮಾಡಬೇಕು ಅಂತ ತುಂಬ ಜನ ಹೆಣ್ಮಕ್ಳು ಕೂಡ ಎಷ್ಟೊಂದು ಹರಕೆಗಳ್ನ ಕಟ್ಕೋತಾರೆ. ಉಪ್ಪಿನ ದೀಪ ಹಚ್ತಾರೆ, ಹಾಗೆಯೇ ಬೆಲ್ಲದ ದೀಪ ಹಚ್ತಾರೆ, ಕರ್ಪೂರನ ಎಷ್ಟೋ ಥರದಲ್ಲಿ ನೈವೇದ್ಯದ ರೂಪದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅವರೆಲ್ಲರ ಪಟ್ಟೀಲಿ ನಾನು ಕೂಡ ಒಬ್ಬಳು. ನನಗೆ ಸ್ನೇಹ ಸಂಬಂಧ ಇನ್ನೊಂದು ಮತ್ತೊಂದು ಎಲ್ಲದಕ್ಕಿಂತ ಜಾಸ್ತಿ ಕನೆಕ್ಟ್ ಆಗಿರೋದು ನನ್ನ ದೇವ್ರಿಗೇ. ನನ್ನ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವೆಲ್ಲ ನೋಡ್ತಿದ್ರೆ ಗೊತ್ತಿರುತ್ತೆ, ನಾನು ಬೇಗ ದೇವರಿಗೆ ಕನೆಕ್ಟ್ ಆಗ್ತೀನಿ. ಅದೇನೋ ಗೊತ್ತಿಲ್ಲ, ಯಾಕಂದರೆ ದೇವ್ರು ನಮಗೇನು ಮೋಸ ಮಾಡಲ್ಲ, ಬೈಯಲ್ಲ ಅಥವಾ ಅಳಿಸಲ್ಲ, ಏನೂ ಮಾಡಲ್ಲ. ನಾವು ಕೆಲವೊಂದು ವ್ಯಕ್ತಿಗಳಿಂದ ದೂರ ಅವ್ರ ಹತ್ರ ಆಗಿ ಕೆಲವೊಂದು ಸತಿ ನೋವು ಪಟ್ಟಾಗ ಒಂದೊಂದ್ಸತಿ ಅನಿಸುತ್ತೆ, ಅಯ್ಯೋ ಇವರೆಲ್ಲ ಯಾಕೆ ಪರಿಚಯ ಆದ್ರು ಅಂತ. ಅದೇ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಖಂಡಿತ ಮನಃಶಾಂತಿ ಸಿಗುತ್ತೆ. ಬಟ್ ದೇವರು ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಮಾಡಲ್ಲ. ನನ್ನ ಜೀವನದಲ್ಲಿ ಅತಿ ದೊಡ್ಡ ಗೆಳೆಯ ಅಂದರೆ ಅದು ದೇವರು ಮಾತ್ರನೇ. ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ದೇವ್ರ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನೀವು ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತ ಇದ್ದರೆ, ಯಶಸ್ಸನ್ನು ನೋಡಬೇಕಂತ ಇದ್ದರೆ ಈ ದೇವಸ್ಥಾನಕ್ಕೆ ಹೋಗಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ನಾನು ಮನೇಲಿ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಶುಕ್ರವಾರ ಶಾಪಿಗೆ ಬಂದೆ. ಶಾಪಿಗೆ ಬಂದಿದ್ದಾದಮೇಲೆ ನಾನು ಶಾಪೆಲ್ಲ ಕ್ಲೀನ್ ಮಾಡ್ಕೊಂಡೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ನಂದು ಬ್ಯೂಟಿ ಪಾರ್ಲರ್ ಇದೆ ಅಂತ. ನನ್ನ ಶಾಪ್ ಇರೋದು ಹಿರಿಯೂರಲ್ಲಿ. ನಿಮಗೆ ಏನಾದರೂ ಸರ್ವಿಸಸ್ ಬೇಕಾಗಿತ್ತು ಅಂದರೆ ಖಂಡಿತ ನನ್ನ ಶಾಪ್ನ ವಿಸಿಟ್ ಮಾಡ್ಬೋದು. ಅಥವಾ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲಿಬೇಕಂತ ಇದ್ರೂ ಬರ್ಬೋದು, ಬ್ಯೂಟಿಷಿಯನ್ ಕ್ಲಾಸಸ್ನ ಕಲಿಬೇಕಂತ ಇದ್ರೂ ಬರ್ಬೋದು, ಅಥವಾ ಬೇರೆ ಏನಾದರೂ ಮದುವೆ, ವೆಡ್ಡಿಂಗ್, ಈವೆಂಟ್ಸ್ ಏನೇ ಪ್ರೋಗ್ರಾಮ್ಸ್ ಇದ್ರೂ ನಮ್ಮ ಕಡೆಯಿಂದ ಮೇಕಪ್ನ ನೀವು ತೊಗೋಬೋದು. ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ನಮ್ಮ ಕೆಲಸಕ್ಕೆ 100% ಗ್ಯಾರಂಟಿ ನಾನೇ ಕೊಡ್ತೀನಿ. ನನ್ನ ಕೆಲಸಕ್ಕೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಸೊ ನಾನು ಶಾಪಿಗೆ ಬಂದಾದ್ಮೇಲೆ ಇದು ನನ್ನ ರೆಗ್ಯುಲರ್ ಕೆಲಸ. ಇದು ನನ್ನ ಹತ್ರ ಇರೋ ಪ್ಲ್ಯಾಂಟ್ಗೆ ನಾನು ನೀರನ್ನು ಹಾಕೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಸ್ವಲ್ಪ ದಿನ ಅಂದರೆ ಏನದು ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ನಾನು ಗಿಡಕ್ಕೆ ನೀರು ಹಾಕೋದೇ ಮರ್ತೋಗಿದ್ದು. ಅದು ಸ್ಪ್ರೇ ಮಾಡಿದ್ರೆ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಒಣಗೋಗೋ ಥರ ಅನಿಸ್ತಿರುತ್ತೆ. ಸೊ ಶಾಪೆಲ್ಲ ಕ್ಲೀನ್ ಮಾಡಿ ಗಿಡಕ್ಕೆ ನೀರೆಲ್ಲ ಹಾಕಿ ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿದೆ. ನಾನು ಪೂಜೆ ಮಾಡಿ ಇನ್ನೇನು ಕಂಪ್ಲೀಟ್ ಮಾಡೋಷ್ಟರಲ್ಲಿ ನನ್ನ ದೇವ್ರ ಮೇಲಿಂದ ಹೂ ಕೂಡ ಬಿತ್ತು. ನನಗೆ ಇದೇ ಹೇಳೋದು, ನಾನು ದೇವ್ರಿಗೆ ಬೇಗ ಕನೆಕ್ಟ್ ಆಗಿರೋದಕ್ಕೆ ಇದೇ ಸಾಕ್ಷಿ ಅಂತ. ಸೊ ಒಂದು ಒಳ್ಳೆ ವೈಬ್ ಇತ್ತು ಶಾಪಲ್ಲಿ. ಸುಮ್ಮನೆ ಕೂತಿದ್ದೆ ಒಂದು ಅರ್ಧ ಗಂಟೆ. ಇದ್ರ ಮಧ್ಯೆ ಒಂದು ಫೋನ್ ಬರುತ್ತೆ ನನಗೆ. ಏನಪ್ಪ ಅಂದರೆ ಸಡನ್ ಕಾಲು. ಇದು ಯಾವುದೇ ರೀತಿ ಪ್ರೀ ಪ್ಲ್ಯಾನ್ ಕಾಲ್ ಅಂತೂ ಅಲ್ಲ. ಸಡನ್ನಾಗಿ ಬಂದು ಹೊರಟ್ಬಿಟ್ಟು ಅವ್ರು ಆಲ್ರೆಡಿ ರೆಡಿ ಆಗಿದ್ದಾರೆ. ನನಗೊಂದು ಫೋನ್ ಬರುತ್ತೆ, ಅರ್ಜೆಂಟ್ ಹೊರಡು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ. ಇದೊಂಥರ ಮಿರಾಕಲ್ ಅಂತಲೇ ಅನಿಸುತ್ತೆ. ನಾನು ಬೆಳಗ್ಗೆ ಬರುವಾಗ ಯಾವುದೋ ಒಂದು ವೀಡಿಯೋ ನೋಡ್ತಾ ಬರ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ. ನಾವು ಇವತ್ತು ಗೌರನಹಳ್ಳಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡು ಬರ್ತಿದ್ದೆ. ನಿಜವಾಗ್ಲೂ ಯೂನಿವರ್ಸ್ ಎಷ್ಟು ಬೇಗ ನಮ್ಮನ್ನು ಕನೆಕ್ಟ್ ಮಾಡುತ್ತೆ ಭಗವಂತನ ಜೊತೆ ಅನ್ನೋದಕ್ಕೆ ಇದೇ ಮುಖ್ಯವಾದ ಸಾಕ್ಷಿ ಅಂತಲೇ ಹೇಳ್ಬೋದು. ನಾನು ಅಷ್ಟೇ ಅಂದ್ಕೊಂಡು ಬಂದಿದ್ದೆ. ನಾನು ಶಾಪಿಗೆ ಬಂದೆ, ನಾನು ಏನು ಪ್ರಿಪೇರ್ ಕೂಡ ಆಗಿ ಬಂದಿರಲಿಲ್ಲ. ಸೀರೆ, ಬ್ಲೌಸ್ ಏನು ನನಗೇನು ಗೊತ್ತಿಲ್ಲ. ನಾನು ನಾರ್ಮಲಾಗಿ ಹೆಂಗೆ ಶಾಪಿಗೆ ಬರ್ತಿದ್ದೆ ಅದೇ ಥರ ಬಂದಿದೆ. ಆದರೆ ಸಡನ್ ಶಾಕ್ ಥರ ಅಲ್ಲ. ನಮ್ಮ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಕರೆದ್ರು. ಸೊ ಆ ಲಕ್ಷ್ಮಿ ಯಾರಪ್ಪ ಅಂತಂದರೆ ನಮ್ಮ ಜ್ಯೋತಿ ಅಕ್ಕನೇ, ಜ್ಯೋತಿ ಲಕ್ಷ್ಮಿ ಅಂತ. ಅವರು ನನಗೆ ತುಂಬ ಅಂದರೆ ತುಂಬ ಬೇಗ ಕನೆಕ್ಟ್ ಆದ್ವಿ. ನಾನು ಅವರು ತುಂಬ ಒಳ್ಳೆ ವೈಬ್ ಮ್ಯಾಚ್ ಆಯಿತು ನನಗೂ ಅವ್ರಿಗೂ ದೇವಸ್ಥಾನ ಸುತ್ತಕ್ಕೆ ಇಷ್ಟ, ನನಗೂ ದೇವಸ್ಥಾನ ಸುತ್ತಕ್ಕೆ ಇಷ್ಟ. ಸಡನ್ನಾಗಿ ಬಾ ಹೋಗೋಣ ಅಂತಂದರು. ಸರಿ ಅಂತೇಳಿ ಹೋಗೋಣ. ನಾನು ದೇವಸ್ಥಾನಕ್ಕೆ ಯಾವುದೇ ಕಾರಣಕ್ಕೆ ನಾನು ಯಾರೇ ಕರೆದು ಇಲ್ಲ ಅಂತ ಹೇಳಲ್ಲ, ಹೋಗ್ತೀವಿ. ಅದ್ರ ಮಧ್ಯೆ ನನಗೆ ಒಂದು ಸ್ಯಾರಿ ಇದೇ ಥರದ್ದು ಹಾಕೊಂಡು ಹೋಗ್ಬೇಕಂತಲೂ ಪ್ಲ್ಯಾನ್ ಇರಲಿಲ್ಲ. ನನ್ನ ಶಾಪಲ್ಲೇ ಖುಷಿ ವಸ್ತ್ರಂ ಸ್ಯಾರಿಗಳು ತುಂಬ ಜಾಸ್ತಿ ಇರೋದ್ರಿಂದ ಅದರಲ್ಲೇ ಒಂದು ಸ್ಯಾರಿನ ಪಿಕ್ ಮಾಡಿಕೊಂಡು ಒಂದು ಸ್ಯಾರಿನ ವೇರ್ ಮಾಡ್ಕೊಂಡು ಹೋದೆ. ನೀವು ನೋಡ್ತಿರಲ್ಲ, ಇದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ರೆಡಿ ಆಗಿರೋಂಥ ಶಿಫಾನ್ ಸ್ಯಾರಿ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಸೊ ವೇರ್ ಮಾಡಿದ್ರೆ ನಿಮಗೆ ವೇರ್ ಮಾಡಿ ಹತ್ರ ಕಂಫರ್ಟ್, ಅದಾയത് ಒಳ್ಳೆ ಕಂಫರ್ಟ್ನ ಕೊಡುತ್ತೆ ಈ ಸ್ಯಾರಿ. ಪ್ರೈಸಸ್ ಎಲ್ಲ ಬಂದು ನಿಮಗೆ 1500 ರುಪೀಸಿಂದ ಸ್ಟಾರ್ಟ್ ಆಗಿ 1800 ರುಪೀಸ್ವರೆಗೂ ಇರುತ್ತೆ. 1500 ಅಪ್ರಾಕ್ಸಿಮೇಟ್ ಅಷ್ಟೇ. ತುಂಬ ಚೆನ್ನಾಗಿದೆ. ಬನಾರಸಿ ಸಿಲ್ಕಲ್ಲಿ ಬರುತ್ತೆ ಈ ಸ್ಯಾರಿ. ಸೊ ಈ ಸ್ಯಾರಿನ ವೇರ್ ಮಾಡಿ ಒಂದೆರಡು ಫೋಟೋಸ್ನ ತಗೊಂಡು ನಾವು ಕೂಡ ಇದೊಂದು ಗೊರವನಹಳ್ಳಿಗೆ ಹೊರಟ್ವಿ. ಸೊ ನಾನು, ಆಶಾ, ಆಮೇಲೆ ನಂದಿನಿ, ಅಣ್ಣ ಎಲ್ಲರೂ ಹೊರಟ್ವಿ. ಸೊ ತುಂಬ ಸಂತೋಷ ಆಗ್ತಿತ್ತು ಎಲ್ಲರ ಜೊತೆಗೆ ಹೋಗ್ತಾ ಇರೋದು. ಹಂಗೆ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾನೆ ಇದ್ವಿ. ನಾರ್ಮಲಾಗಿ ಊಟ ಯಾರ್ದು ಆಗಿರಲಿಲ್ಲ, ಬೇಗ ಹೋಗೋಣ ಅಂತ. ಇದ್ರ ಮಧ್ಯೆ ದೇವರಿಗೆ ಬೇಕಾಗಿರೋವಂಥ ಎಲ್ಲ ಪೂಜೆ ಐಟಮ್ಗಳು ಅಕ್ಕ ರೆಡಿ ಮಾಡ್ಕೊಂಡಿದ್ರು ಆಲ್ರೆಡಿ. ಅಂದ್ರೆ ಹೂವಿನ ಹಾರ ಒಂದು ತೊಗೋಬೇಕಿತ್ತು. ಶಿರದಲ್ಲಿ ಇಳಿದ್ಬಿಟ್ಟು ಹೂವಿನ ಹಾರ ತಗೊಳ್ಳೋಣ ಅಂತ ನಿಂತ್ವಿ. ತುಂಬ ಕಡಿಮೆ ಇದೆ ಇವಾಗ ಎಲ್ಲ ಕಡೆ ಹೂವಿನ ಹಾರಗಳು. ಇದೇ ಶ್ರಾವಣ ಮಾಸ ಬಂತು ಅಂದರೆ ನಾವು ತೊಗೊಂಡ್ರಂಥ ಹೂವಿನ ಹಾರಗಳೇ ಎಷ್ಟೋ ರೇಟ್ ಆಗಿಬಿಟ್ಟಿರುತ್ತೆ. ಮಿನಿಮಮ್ ಇವಾಗ 100 ರುಪೀಸ್ ಇತ್ತು ಅಂದರೆ ಆವಾಗ ಮಿನಿಮಮ್ ಅಂದರೆ 250-300 ರೂಪಾಯಿ ಆಗಿಬಿಟ್ಟಿರುತ್ತೆ. ಅಷ್ಟೊಂದು ಜಾಸ್ತಿ ಆಗಿಬಿಟ್ಟಿರುತ್ತೆ.
ಸೊ ಅಲ್ಲಿಗೂ ಒಂದೆರಡು ಹೂವಿನ ಹಾರ ತೊಗೊಂಡ್ವಿ. ಆಮೇಲೆ ಜೊತೆಗೆ ಬಾಳೆಹಣ್ಣು ತೊಗೊಂಡ್ವಿ. ಅಣ್ಣಂಗೆ ಮಾವಿನಕಾಯಿ ತಿನ್ಬೇಕು ಅನ್ನಿಸ್ತಿತ್ತು, ಅದನ್ನು ಕೂಡ ತೊಗೊಂಡ್ವಿ. ದಾರಿ ಮಧ್ಯೆ ಒಳ್ಳೆ ಗ್ರೀನ್ರಿ ಇತ್ತು, ಅದನ್ನೆಲ್ಲ ನೋಡ್ತಾ ನಾವು ಗೊರವನಹಳ್ಳಿ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇರುತ್ತೆ, ವಿಭಿನ್ನತೆ ಇರುತ್ತೆ. ಆಮೇಲೆ ಅಲ್ಲಿ ಆರ್ಕಿಟೆಕ್ಚರ್ ಆಗಿರ್ಬೋದು ತುಂಬ ಚೆನ್ನಾಗಿ ವಿಭಿನ್ನತೆಯಿಂದ ಮಾಡಿರ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲಿ. ಇದೆಲ್ಲದನ್ನ ಮೀರಿ ನಿಂತಿರೋದು ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಾ, ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಶ್ರೀಚಕ್ರ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಶ್ರೀಚಕ್ರ ಇರೋಂಥ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂದರೆ ನಮ್ಮ ಬಿಸ್ನೆಸ್ ಆಗಿರಲಿ ಅಥವಾ ನಮ್ಮ ಏಳಿಗೆ ಆಗಿರಲಿ, ಯಶಸ್ಸಾಗಿರಲಿ, ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರೋ ವೈಬ್ನ ಫಸ್ಟ್ ತಿಳ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಬೇಕು. ಸುಮ್ಮನೆ ಹೋಗೋದು ಸುಮ್ಮನೆ ಬರೋದು ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಒಂದು ವೈಬ್ನ ಕ್ರಿಯೇಟ್ ಆಗಬೇಕು. ನಮ್ಮ ಜೀವನದಲ್ಲಿ ನಾವೇನಾದರೂ ಬದಲಾವಣೆ ಮಾಡಬೇಕು ಅಂತ ಇದ್ದರೆ, ಅಥವಾ ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ, ಅಥವಾ ತುಂಬ ನಿಮಗೆ ಮನಸ್ಸಿಗೆ ಏನೋ ಕಿರಿಕಿರಿ ಆಗ್ತಿದೆ ಅಂತಂದ್ರೂ ಖಂಡಿತ ಏನದು ದರಿದ್ರ ಲಕ್ಷ್ಮೀ ಇರ್ತಾರೆ, ಹಾಗೆ ಮಹಾಲಕ್ಷ್ಮಿ ಕೂಡ ಇರ್ತಾರೆ. ಯಾವಾಗ ನಿಮಗೆ ಇದೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ನಿಮ್ಮನ್ನು ನೀವೇ ಕ್ಷಮಿಸ್ಕೊಳಕ್ಕೆ ಆಗ್ತಾಯಿಲ್ಲ, ಆ ಥರ ತುಂಬ ಅಳ್ತಾ ಇರೋ ಥರ ಆಗ್ತಿರೋದು, ಬರೀ ನೆಗೆಟಿವೇ ನಡೀತಾ ಇರೋದು ಆಗ್ತಿರುತ್ತೆ ಅಂದರೆ ಖಂಡಿತ ನಿಮಗೆ ಯಾವುದೋ ಒಂದು ದರಿದ್ರ ಅಲ್ಲಿ ಆಗ್ತಿರುತ್ತೆ ಅಂತ. ಸೊ ಅವ್ರನ್ನ ಕೂಡ ಅಷ್ಟೇ ಪ್ರೀತಿಯಿಂದ ಬೀಳ್ಕೊಡ್ಬೇಕು ದರಿದ್ರ ಲಕ್ಷ್ಮಿನ. ಹಾಗೆಯೇ ನಾವು ಮಹಾಲಕ್ಷ್ಮಿನ ವೆಲ್ಕಮ್ ಮಾಡಬೇಕಂದ್ರೆ ದರಿದ್ರ ಲಕ್ಷ್ಮಿನ ಕಳಿಸ್ಬಿಟ್ಟೇ ಮಹಾಲಕ್ಷ್ಮಿನ ವೆಲ್ಕಮ್ ಮಾಡ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮಲ್ಲಿರೋಂಥ ನೆಗೆಟಿವಿಟಿ ದೂರ ಆಗಲಿ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು. ಅದರಲ್ಲಿ ನಿಮಗೆ ಮೋಸ್ಟ್ ಪವರ್ಫುಲ್ ಜಾಗ ಅಂದರೆ ವರಮಹಾಲಕ್ಷ್ಮಿ ದೇವಸ್ಥಾನ, ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ. ಸೊ ತುಂಬ ಅಂದರೆ ತುಂಬ ವೈಬ್ರೇಟ್ ಇರೋಂಥ ಜಾಗ ಅದು. ಶ್ರೀಚಕ್ರ ಇರೋಂಥ ಜಾಗದಲ್ಲಿ ನಾವು ಹೋಗಿ ಕೂತಾಗ ಅಲ್ಲಿರೋಂಥ ವೈಬು ನಮ್ಮ ದೇಹದಲ್ಲಿ ಇರೋಂಥ ಪ್ರತಿಯೊಂದು ಏನದು ಎಲ್ಲ ಸೆಲ್ಸ್ಗೂ ಕೂಡ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿರೋಂಥ ವೈಬ್ರೆಂಟ್ ಆ ಥರ ನೀವು ಬೇಕಾದ್ರೆ ಒಂದ್ಸರಿ ಚಾಲೆಂಜ್ ಮಾಡಿ ಹೋಗಿ ನೋಡ್ಕೊಂಬನ್ನಿ. ಅಲ್ಲಿಂದ ನಿಮ್ಮ ಲೈಫೇ ಒಂದು ಚೇಂಜಸ್, ಒಂದು ರೂಟಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ರೂ ಕೂಡ ಹೋಗ್ಬೋದು. ಅಥವಾ ಪ್ರತಿ ವರ್ಷ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅಂದರೆ ಅದಕ್ಕಿಂತ ಮುಂಚೆ ಒಂದ್ಸಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋದ್ರಿಂದನೂ ಮಾಡ್ಬೋದು. ಅಥವಾ ಫಸ್ಟ್ ಟೈಮ್ ಏನಾದರೂ ವರಮಹಾಲಕ್ಷ್ಮಿನ ಮಾಡ್ತಿದ್ದೀರಾ ಅಂತಂದರೆ ಈ ಟೈಮಲ್ಲಿ ನೀವು ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗಿ ಬೇಡ್ಕೊಂಡು ನನಗೆ ತುಂಬ ಚೆನ್ನಾಗಾದರೆ ನಾನು ಪ್ರತಿ ವರ್ಷನ ಮಾಡ್ಕೊಂಡು ಹೋಗ್ತೀನಿ ವರಮಹಾಲಕ್ಷ್ಮಿ ಪೂಜೆನ ಅಂತ ಹರಕೆ ಕೂಡ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಒಂದು ತೀರ್ಥಕಾಯಿ ಅಂತ ಕೊಡ್ತಾರೆ, ಅಂದರೆ ಕಾಯಿನ ಅಲ್ಲಿ ಹೊಡಿದಲ್ಲೇ ನಮಗೆ ಡೈರೆಕ್ಟಾಗಿ ಮನೆ ಕಳಿಸೋ ಥರ ಮಾಡ್ತಾರೆ. ಆ ಕಾಯಿನ ತಂದು ಕೂಡ ನೀವು ವರಮಹಾಲಕ್ಷ್ಮಿ ಕಳಿಸ್ತಾರೆ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿಂದ ನಿಮ್ಮದು ಏನದು ನಾವೇನು ಅನ್ಕೊಂತ ಹೋಗ್ತೀವಿ ಖಂಡಿತ 100ಗೆ 200% ಅಲ್ಲಿ ಆಗೇ ಆಗುತ್ತೆ. ಎಷ್ಟೋ ಜನ ಮಕ್ಕಳಿಲ್ಲದೆ ಇರೋರಿಗೆ, ಆಮೇಲೆ ಮದುವೆ ಆಗದೆ ಇರೋರಿಗೆ ಕೂಡ ಈ ಜಾಗದಲ್ಲಿ ಎಷ್ಟೋ ಪವಾಡಗಳು ನಡೆದಿರೋ ಅಂಥ ಜಾಗ, ತುಂಬ ಹಿಸ್ಟಾರಿಕಲ್ ಇರೋಂಥ ಜಾಗ. ಕಮಲಮ್ಮ ಅವರು ತುಂಬ ಪ್ರೀತಿಯಿಂದ ಪೂಜೆ ಮಾಡಿರೋಂಥ ದೇವಸ್ಥಾನ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಗೊರವನಹಳ್ಳಿಗೆ ಹೋಗ್ಬೇಕಂದ್ರೆ ಸುಮಾರು ಸಲ ಹೋಗಿದ್ದೀನಿ ನಾನು ಹಳೆ ವಿಡಿಯೋಸ್ ಕೂಡ ಹಾಕಿದ್ದೀನಿ, ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ ನೋಡ್ಬೋದು. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು. ಜ್ಯೋತಿ ಅಕ್ಕ ಅವ್ರ ಕಡೆ ತುಂಬ ಜನ ಇದ್ದಾರೆ ಅಲ್ಲಿ. VIP ಎಂಟ್ರಿಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಅಂತ ಹೊರಟ್ವಿ. ಅಂದರೆ ಇವಾಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 8 ಗಂಟೆವರೆಗೂ ಇದು ಅನ್ನದಾಸೋಹ ಮಾಡ್ತಿದ್ದಾರೆ. ನಮಗೂ ಕೈಲಾದಷ್ಟು ಕೂಡ ನೀವು ಅಲ್ಲಿ ಕೊಡ್ಬೋದು. ನೀವು ಏನಾದರೂ ಹರಕೆ ರೂಪದಲ್ಲಿ ಏನಾದರೂ ಮಾಡ್ಕೊತೀರ ಅಂದರೆ ಖಂಡಿತ ಕೊಟ್ಟು ನಿಮಗೆ ಊಟ ಹಾಕ್ಸ್ಬೇಕು ಇಷ್ಟು ಜನಕ್ಕೆ ಅಂತ ಇದ್ರೆ ಕೊಡ್ಬೋದು. ಮಿನಿಮಮ್ 25,000 ರೂಪಾಯಿಂದ ಸ್ಟಾರ್ಟ್ ಮಾಡಿದರೆ ಒಂದು ದಿನದ ದಾಸೋಹದ ಫೀಸ್ನ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಕೊಡ್ಬೋದು. ನಿಜವಾಗ್ಲೂ ಊಟ ತುಂಬ ಕ್ಲೀನಾಗಿತ್ತು. ಆಮೇಲೆ ಇಲ್ಲಿ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂದರೆ ತುಂಬ ಎಲ್ಲ ದೇವಸ್ಥಾನಗಳಲ್ಲಿ ಜಾಸ್ತಿ ಬಡಿಸೋ ಥರ ವೇಸ್ಟ್ ಮಾಡೋ ಥರ ಖಂಡಿತ ಮಾಡಿಲ್ಲ. ತುಂಬ ಅಚ್ಚುಕಟ್ಟಾಗಿ ಎಷ್ಟು ಬೇಕು ಒಬ್ಬ ಮನುಷ್ಯ ಎಷ್ಟು ಊಟ ಮಾಡೋಕ್ಕೆ ಸಾಧ್ಯ ಅಷ್ಟನ್ನು ಮಾಡ್ತಿದ್ದಾರೆ. ದಯವಿಟ್ಟು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಿಮ್ಗೆ ಊಟ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾತ್ರ ಮಾಡಿ. ನಿಮ್ಗೆ ಎಷ್ಟು ಮಾಡೋಕ್ಕಾಗಲ್ಲ ದಯವಿಟ್ಟು ತಟ್ಟೆಲಿ ಬಿಟ್ಟು ಬೇರೆಯವ್ರಿಗೆ ಯಾರಿಗೋ ಸಿಗಬೇಕಾಗಿರೋ ಊಟನ ವೇಸ್ಟ್ ಮಾಡಿಬಿಡಿ ಅಂತ ಹೇಳ್ತಿದ್ದೀನಿ. ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು, ಆಲ್ಮೋಸ್ಟ್ ಒಂದು 3:30-4 ಗಂಟೆ ಆಗಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋಗಿ ಕೂತ್ವಿ. ತುಂಬ ಚೆನ್ನಾಗಿತ್ತು. ಕಡಲೆಬೇಳೆ ಪಾಯಸ ಏನೋ ಮಾಡಿದ್ರು, ಅದ್ರ ಜೊತೆಗೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಖಾಲಿ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ. ತುಂಬ ಚೆನ್ನಾಗಿ ನೀಟಾಗಿ ತುಂಬ ರುಚಿಯಾಗಿತ್ತು ಊಟ, ಸಖತ್ತಾಗಿತ್ತು. ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಮಾಡಬೇಕಾದ್ರೆ ಕೆಲವೊಂದು ತಮಾಷೆ ಮಾತುಗಳನ್ನ ನಾನು ನಂದಿನಿ ಆಡ್ತಾ ಬಂದ್ವಿ. ಅಷ್ಟರಲ್ಲಿ ಅಣ್ಣ ಗಾಡಿ ತೆಗಿತೀನಿ ಅಂತ ಹೋಗಿದ್ರು. ನಾನು ಕೂಡ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಬೇಕಾಗಿತ್ತು, ಸೊ ಇನ್ಸ್ಟಾಗೆ ಹಾಕೋದಕ್ಕೆ ಅಂತ ಅದನ್ನೆಲ್ಲ ತೊಗೊಂಡು ನಾವೆಲ್ಲ ಹೊರಟ್ವಿ ಮಾತಾಡ್ತಾ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ನಾನು ಉಟ್ಟಿರೋ ಸೀರೆ ಅಂತೂ ಎಷ್ಟೊಂದು ಜನ ಅಲ್ಲಿ ತಿರುಗಿ ನೋಡ್ತಾಯಿದ್ರು. ನನಗೆ ಈ ಥರ ವೈಬ್ರೆಂಟ್ ಕಲರ್ಸ್ ತುಂಬಾ ಇಷ್ಟ ಆಗುತ್ತೆ. ನನಗೆ ಸಾಫ್ಟಾಗಿರೋ ಕಲರ್ಸು ಇಷ್ಟನೇ, ಬಟ್ ಅದು ತುಂಬ ಇಷ್ಟ ಆಗ್ತಿರೋಂಥ ಕಲರ್ಸ್ ಇದು. ಇತ್ತೀಚೆಗೇನೋ ಗೊತ್ತಿಲ್ಲ, ತುಂಬ ರೆಡ್ ಕಲರ್ ಜಾಸ್ತಿನೇ ಕ್ರೇವಿಂಗ್ಸ್ ಆಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಟ್ನೂರಿಗೆ ಬಂದ್ವಿ. ಇಟ್ನೂರಿಗೆ ಬಂದು ದೇವಸ್ಥಾನದ ಪೂಜೆ ಇತ್ತು, ಪೂಜೆಗೆ ಹೋದ್ವಿ. ಅಲ್ಲಿ ಮಳೆ ಅಂತ ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ ಯಾವ ಥರ ಇದೆ ಅಲ್ಲಿ ಆ ವೈಬ್ ಅಂತ.
ನನಗೆ ಈ ಮನೆ ಏನಕ್ಕೆ ಆಡ್ತಾರೆ ಅಂತ ಖಂಡಿತ ನಂಗೆ ಗೊತ್ತಿಲ್ಲ. ನಾನು ತಿಳ್ಕೊಂಡು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ. ಈ ದೇವಸ್ಥಾನಕ್ಕೆ ಹೋದಾಗ ನಾನು ವೀಡಿಯೋ ಮಾಡೋ ಥರ ಏನೂ ಇರಲಿಲ್ಲ, ನಾನು ಅದು ಕಾನ್ಸೆಪ್ಟ್ ಇರಲಿಲ್ಲ. ಒಂದು ಸುಮ್ಮನೆ ಕ್ಲಿಪ್ಪಿಂಗ್ಸ್ ತೊಗೋಬೇಕಾದ್ರೆ ಈ ವಿಡಿಯೋ ಎಲ್ಲ ರ್ಯಾಂಡಮಾಗಿ ತೊಗೊಂಡಿದ್ದು. ನನಗೆ ಇಕ್ನೂರು ಯಾವ ಥರ ಆಗ್ಬಿಟ್ಟಿದೆ ಇವಾಗ ಅಂದರೆ ತವ್ರ ಮನೆ ಥರ ಆಗ್ಬಿಟ್ಟಿದೆ. ಯಾವಾಗಲೂ ಎಷ್ಟೋ ಜನ ಸಿಗ್ತಾರೆ ಇಕ್ನೂರವರು, ಎಷ್ಟೊಂದು ಜನ ಫೋನ್ ಮಾಡ್ತಾರೆ ನಾನು ಒಂದು ಕಾಡುಗೊಳ್ಳರ ದೇವಸ್ಥಾನದ ವೀಡಿಯೋ ಮಾಡಿರೋದಕ್ಕೆ, ಅವ್ರ ಬಗ್ಗೆ ತಿಳಿಸ್ಕೊಟ್ಟಿರೋದಕ್ಕೆ. ಇದಕ್ಕೆ ಸಹಾಯ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ನಮ್ಮ ಲಕ್ಷ್ಮಿ ಅಕ್ಕ, ಜ್ಯೋತಿ ಅಕ್ಕಂಗಾಗಿರ್ಬೋದು, ಅಣ್ಣಂಗಾಗಿರ್ಬೋದು, ಥ್ಯಾಂಕ್ ಯು ಅಂದರೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ತುಂಬ ಅವ್ರ ಮನೆ ಮಗಳ ಥರ ನನ್ನ ನೋಡ್ಕೊತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹಾಗೆ ನಂದಿನೂ ಕೂಡ ಅಷ್ಟೇ, ಯಾವುದೇ ರೀತಿ ಬೇಜಾರು ಮಾಡ್ಕೊಂಡಲೆ ನನ್ನ ಜೊತೆ ಎಲ್ಲ ವೀಡಿಯೋ ಶೂಟಲ್ಲೂ ಬರ್ತಾಳೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಲ್ಲರನ್ನೂ ನೋಡಿ ದೇವರು ಹೊಸರಮ್ಮನ ಪೂಜೆ ಕೂಡ ಮಾಡ್ತಾಯಿದ್ರು, ಅದನ್ನು ಕೂಡ ನೋಡಿಕೊಂಡು ಶೋಭಾನೆ ಪದಗಳಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಆಡ್ತಾರೆ ಅವರು. ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ, ಒಳ್ಳೆ ಕಮೆಂಟ್ಸ್ ಆಗ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ತಾಯಿ ಗೌರವನಲ್ಲಿ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಬರೋ ಅಂಥ ವರಮಹಾಲಕ್ಷ್ಮಿ ಬಿಟ್ಟು ಎಲ್ಲರ ವ್ಯಾಪಾರದಿಂದ ಒಳ್ಳೆ ಲಾಭ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ಶೋಭಾನೆ ಪದಗಳನ್ನ ಸಪ್ರೇಟಾಗಿ ಕೇಳಬೇಕು ಅಂತ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಸಪ್ರೇಟ್ ವೀಡಿಯೋಗಳನ್ನ ಖಂಡಿತ ಮಾಡಿ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಪ್ರತಿಯೊಂದು ದೇವ್ರ ಬಗ್ಗೆನೂ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಮೇಲೆ ಅವ್ರು ಕೊಡೋವಂಥ ಒಂದು ಗೌರವನ ನಾವು ಎಷ್ಟು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ನನ್ನ ಮಾತಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮೂರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್, ನಿಮ್ಮ ಕನ್ನಡತಿ.